Hello all, welcome to English Elements. I have been getting good support and love from your side. I don't know how to thank you for that. I can't thank you enough. And I request you to continue the same. And one more request is please forward this video to your friends who are interested to learn English through Kannada. Today we are going to discuss an important and interesting topic. ನಾವು ಸಾಕಷ್ಟು ಸಿಚುವೇಶನ್ಸ್ಗಳಲ್ಲಿ ಹೇಳ್ತಾ ಇರ್ತೀವಿ, ಅವರು ಏನೇನು ತಿಂದರು, ಆಕೆ ಎಲ್ಲೆಲ್ಲಿಗೆ ಹೋಗಿದ್ದು, ಎಕ್ಸಾಮಲ್ಲಿ ಯಾರ್ಯಾರು ಪಾಸಾದರು, ನೀನು ಯಾವ್ಯಾವುದನ್ನು ಕೊಂಡ್ಕೊಂಡೆ, ಅವರು ಎಲ್ಲೆಲ್ಲಿಗೆ ಹೋಗಿ ಬಂದರು. ಈ ಥರದ ಟ್ರಿಕ್ಕಿ ಸೆಂಟೆನ್ಸ್ಗಳನ್ನು ಇಂಗ್ಲೀಷ್ನಲ್ಲಿ ಈಸಿಯಾಗಿ ಹೇಳೋದು ಹೇಗೆ ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ. ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ, ವೆರಿ ಈಸಿ. ನಿಮಗೆ ಇಂಗ್ಲೀಷ್ ಗೊತ್ತಿರದೇ ಇದ್ದರೂ ಕೂಡ ಈಸಿಯಾಗಿ ಇಂತಹ ಸೆಂಟೆನ್ಸ್ಗಳನ್ನು ಹೇಳ್ಬೋದು. ಸ್ಟಾರ್ಟ್ ಸ್ಪೀಕಿಂಗ್ ವಿತ್ ದೀಸ್ ಟೈಪ್ ಆಫ್ ಸೆಂಟೆನ್ಸಸ್. ಇಂಗ್ಲೀಷ್ ಮಾತಾಡಿದ್ರೇ ಬರುತ್ತೆ. ಲೆಟ್ಸ್ ಸ್ಟಾರ್ಟ್ ಸ್ಪೀಕಿಂಗ್. ಇಂತಹ ಸೆಂಟೆನ್ಸ್ಗಳನ್ನು ದಿನನಿತ್ಯದ ಸಂದರ್ಭದಲ್ಲಿ ಯೂಸ್ ಮಾಡ್ತಾ ಹೋಗಿ. ಎಲ್ಲೆಲ್ಲಿ ಸಿಚುವೇಶನ್ ಡಿಮ್ಯಾಂಡ್ ಮಾಡುತ್ತೋ ಅಲ್ಲಲ್ಲಿ ಇಂಗ್ಲೀಷನ್ನು, ನಿಮಗೆ ಗೊತ್ತಿರ್ತಕ್ಕಂಥ ಇಂಗ್ಲೀಷನ್ನು ಮಾತಾಡ್ತಾ ಹೋಗಿ. ಡೇ ಬೈ ಡೇ ಡೆಫಿನೆಟ್ಲಿ ವಿಲ್ ಇಂಪ್ರೂವ್. ಬಿಲೀವ್ ಮೀ, ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಇಲ್ಲಿ ನಾವು WH ವರ್ಡ್ಸನ್ನು ಬಳಸ್ತಾ ಇದ್ದೇವೆ. ಕ್ವಶನ್ಸನ್ನು ಮಾಡಲಿಕ್ಕೆ ಈ ಪದಗಳನ್ನೇ ಬಳಸಿ ಇಲ್ಲಿ ಮಾಡ್ತಾ ಇದ್ದೇವೆ. ವಾಟ್ ಅಂದರೆ ಏನು, ವೇರ್ ಅಂತಂದರೆ ಎಲ್ಲಿ, ವೆನ್ ಅಂತಂದರೆ ಯಾವಾಗ, ವೈ ಅಂತಂದರೆ ಏಕೆ, ವಿಚ್ ಅಂತಂದರೆ ಯಾವುದು, ಹೂ ಅಂತಂದರೆ ಯಾರು, ಹೂಸ್ ಅಂತಂದರೆ ಯಾರ, ಹೌ ಅಂತಂದರೆ ಹೇಗೆ. ಲೆಟ್ಸ್ ಅಬ್ಸರ್ವ್ ದ ಫಸ್ಟ್ ಎಕ್ಸಾಂಪಲ್. ವಾಟ್ ಆಲ್ ಡಿಡ್ ದೇ ಈಟ್. ಅವರು ಏನೇನು ತಿಂದರು. ಪಾಸ್ಟ್ ಟೆನ್ಸ್. ವಾಟ್ ಆಲ್ ಡೂ ದೇ ಈಟ್. ಅವರು ಏನೇನು ತಿಂತಾರೆ. ಪ್ರೆಸೆಂಟ್ ಟೆನ್ಸ್. ವಾಟ್ ಆಲ್ ವಿಲ್ ದೇ ಈಟ್. ಅವರು ಮುಂದೆ ಏನೇನು ತಿನ್ನಲಿದ್ದಾರೆ. 3 ಟೈಪ್ಸ್ ಆಫ್ ಸೆಂಟೆನ್ಸನ್ನು ಇಲ್ಲಿ ಈಸಿಯಾಗಿ ಮಾಡಲಿಕ್ಕೆ ಸಾಧ್ಯ. ಮತ್ತು ಡೂ ಯಾವಾಗ ಬರುತ್ತೆ, ಡಸ್ ಯಾವಾಗ ಬರುತ್ತೆ ಅನ್ನೋದು ನಿಮ್ಗೆ ಡೌಟ್ ಆಗಿದ್ದರೆ, ಐ ನಾನು, ವೈ ನಾವು, ಯು ನೀನು ಅಥವಾ ನೀವು, ದೇ ಅವರು, ಇವೆಲ್ಲದಕ್ಕೂ ಡೂ ಅನ್ನು ಬಳಸಬೇಕು. ಹಿ ಅಂದರೆ ಅವನು, ಶಿ ಅಂದರೆ ಅವಳು, ಇಟ್ ಅಂದರೆ ಅದು. ಮತ್ತು ಥರ್ಡ್ ಪರ್ಸನ್ ಸಿಂಗ್ಯುಲರ್ ನೇಮ್ಸ್ ಯಾವುದೇ ಬಂದರೂ ಕೂಡ ಡಸನ್ನು ಬಳಸ್ಬೋದು. ಇವೆಲ್ಲವುದಕ್ಕೂ ನಾವು ಡಿಡ್ ಮತ್ತು ವಿಲ್ಲನ್ನು ಬಳಸ್ತೇವೆ. ಗಾಟ್ ಇಟ್? ವೆಲ್. ವೇರ್ ಆಲ್ ಡಿಡ್ ಯು ಸ್ಟಡಿ. ನೀನು ಎಲ್ಲೆಲ್ಲಿ ಓದ್ಕೊಂಡಿದ್ದೀಯಾ. ವೇರ್ ಆಲ್ ಡೂ ಯು ಸ್ಟಡಿ. ನೀನು ಎಲ್ಲೆಲ್ಲಿ ಓದ್ಕೊಳ್ತಾ ಇದ್ದೀಯಾ. ವೇರ್ ಆಲ್ ವಿಲ್ ಯು ಸ್ಟಡಿ. ನೀನು ಮುಂದೆ ಎಲ್ಲೆಲ್ಲಿ ಓದ್ಕೊಳ್ತೀಯಾ. ವಿಚ್ ಆಲ್ ಡಿಡ್ ಶಿ ಗಿವ್. ಅವಳು ಯಾವ್ಯಾವುದನ್ನು ಕೊಟ್ಲು. ವಿಚ್ ಆಲ್ ಡಸ್ ಶಿ ಗಿವ್. ಅವಳು ಯಾವ್ಯಾವುದನ್ನು ಕೊಡ್ತಾಳೆ. ಪ್ರೆಸೆಂಟ್. ವಿಚ್ ಆಲ್ ವಿಲ್ ಶಿ ಗಿವ್. ಅವಳು ಯಾವ್ಯಾವುದನ್ನು ಕೊಡಲಿದ್ದಾಳೆ. ಫ್ಯೂಚರ್. ನೆಕ್ಸ್ಟ್, ವೆನ್ ಆಲ್ ಡಿಡ್ ಐ ಕಮ್. ನಾನು ಯಾವಾಗ ಬಂದಿದ್ದೆ. ವೆನ್ ಆಲ್ ಡೂ ಐ ಕಮ್. ನಾನು ಯಾವಾಗ ಬರ್ತಾ ಇದ್ದೀನಿ. ನಾನು ಯಾವಾಗ ಬರ್ತೀನಿ. ವೆನ್ ಆಲ್ ವಿಲ್ ಐ ಕಮ್. ನಾನು ಮುಂದೆ ಯಾವಾಗ ಬರಲಿದ್ದೇನೆ. ನೆಕ್ಸ್ಟ್, ಹೂ ಆಲ್ ಡಿಡ್ ಸ್ಪೀಕ್. ಯಾರ್ಯಾರು ಮಾತಾಡಿದರು. ಹೂ ಆಲ್ ಡೂ ಸ್ಪೀಕ್. ಯಾರ್ಯಾರು ಮಾತಾಡ್ತಾರೆ. ಪ್ರೆಸೆಂಟ್. ಹೂ ಆಲ್ ವಿಲ್ ಸ್ಪೀಕ್. ಯಾರ್ಯಾರು ಮುಂದೆ ಮಾತಾಡ್ತಾರೆ. ಫ್ಯೂಚರ್ ಟೆನ್ಸ್. ದಟ್ಸ್ ಇಟ್. ಈ ಸಿಂಪಲ್ ಆಗಿರ್ತಕ್ಕಂಥ ಸ್ಟ್ರಕ್ಚರನ್ನು ನೆನಪಿಟ್ಕೊಳ್ಳಿ. ಇಂತಹ ಯಾವುದೇ ವಾಕ್ಯಗಳನ್ನು ಮಾಡಲಿಕ್ಕೆ ಈಸಿಯಾಗಿ ಸಾಧ್ಯ ಆಗುತ್ತೆ. ನಾನೀಗ ಒಂದೊಂದು ಕ್ಯಾಟಗರಿನಲ್ಲೂ ಒಂದೊಂದು ಕನ್ನಡದ ಸೆಂಟೆನ್ಸನ್ನು ಕೊಡ್ತೀನಿ, ನೀವು ಇಂಗ್ಲೀಷ್ನಲ್ಲಿ ಹೇಳ್ತಾ ಹೋಗಿ. ಲೆಟ್ಸ್ ಸ್ಟಾರ್ಟ್. ನೀವು ಏನೇನು ಮಾಡಿದಿರಿ. ಟ್ರಾನ್ಸ್ಲೇಟ್ ಮಾಡಿ.
ನಿಮ್ಮ ಆನ್ಸರನ್ನು ಚೆಕ್ ಮಾಡ್ಕೊಳ್ಳಿ. ವಾಟ್ ಆಲ್ ಡಿಡ್, ನೀವು ಅಂತಂದರೆ ಯು ಬರುತ್ತೆ. ವಾಟ್ ಆಲ್ ಡಿಡ್ ಯು ಡೂ ಮಾಡೋದನ್ನು ಡೂ ಅಂತ ಕರೀತಾರೆ. ನಾನು ಪಾಸ್ಟ್ ಟೆನ್ಸಲ್ಲಿ ಹೇಳಿದ್ದೆ, ಅದರಿಂದ ಡಿಡ್ ಅನ್ನು ಬಳಸ್ತಾ ಇದ್ದೇವೆ. ನೆಕ್ಸ್ಟ್, ರವಿ ಎಲ್ಲೆಲ್ಲಿಗೆ ಹೋಗ್ತಾನೆ, ಹೋಗೋದನ್ನು ಗೋ ಅಂತ ಕರೀತಾರೆ. ಓಕೆ, ಲೆಟ್ಸ್ ಕಮ್ ಆನ್. ಎಸ್, ವೇರ್ ಆಲ್ ಮುಂದೆ ಹೋಗ್ತಾನೆ, ವಿಲ್ ರವಿ ಗೋ, ದಟ್ಸ್ ಇಟ್. ನೆಕ್ಸ್ಟ್ ಒನ್, ನೀವು ಯಾವ್ಯಾವುದನ್ನು ಕೊಂಡ್ಕೊಂಡ್ರಿ, ನೀವು ಯು, ಕೊಂಡ್ಕೊಳ್ಳೋದನ್ನು ಬೈ ಅಂತ ಕರೀತಾರೆ. ಸೆಂಟೆನ್ಸ್ ಈಸಿಯಾಗಿ ಮಾಡಿ. ಎಸ್, ಈಗ ಚೆಕ್ ಮಾಡ್ಕೊಳ್ಳಿ. ವಿಚ್ ಆಲ್ ಡಿಡ್ ಯು ಬೈ, ದಟ್ಸ್ ಇಟ್. ವೆಲ್ ಡನ್. ನಾವು ಯಾವ್ಯಾವಾಗ ಬರಿತೀವಿ, ನಾವು ವಿ, ಡೂ ಬರುತ್ತೆ, ಬರಿತೀವಿ. ಎಸ್, ವೆನ್ ಆಲ್ ಡೂ ವಿ ರೈಟ್. ನೆಕ್ಸ್ಟ್ ಸೆಂಟೆನ್ಸ್, ಯಾರ್ಯಾರು ಎಕ್ಸಾಮ್ ಪಾಸ್ ಆಗಿದ್ದಾರೆ, ಹೂ ಆಲ್ ಡಿಡ್ ಪಾಸ್ ದ ಎಕ್ಸಾಮ್, ದಟ್ಸ್ ಇಟ್. ಸೊ ಎಲ್ಲವನ್ನು ನೋಟ್ ಮಾಡ್ಕೊಳ್ಳಿ. ಇಂತಹ ಸಾಕಷ್ಟು ಸೆಂಟೆನ್ಸ್ಗಳನ್ನು ಮುಂದೆ ಮಾಡ್ತಾ ಹೋಗಿ ದಿನನಿತ್ಯದ ಸಿಚುವೇಶನ್ಸ್ನಲ್ಲಿ ಅವುಗಳನ್ನು ಯೂಸ್ ಮಾಡಿ. ದಟ್ ಈಸ್ ದ ಮೇನ್ ಥಿಂಗ್ ಇನ್ ಸ್ಪೋಕನ್ ಇಂಗ್ಲೀಷ್. ಕಮಿಂಗ್ ಟು ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ದ ಡೇ, ನಾವೀಗಾಗಲೇ ಹೇಳಿದ್ವಿ, ಈ ಪದಗಳಿಗೆ WH ಕ್ವಶನ್ ವರ್ಡ್ಸ್ ಅಂತೇಳಿ ಕರೀತಾರೆ. ಯಾಕಂತಂದರೆ ಇವೆಲ್ಲವೂ WH ಇಂದ ಸ್ಟಾರ್ಟ್ ಆಗ್ತವೆ. ಬಟ್ ವಾಟ್ ಅಬೌಟ್ ದಿಸ್ ವರ್ಡ್, ಹೌ? ಮತ್ತು ಇದು ಕೂಡ WH ಕ್ವಶನ್ನ ಸಾಕಷ್ಟು ಜನರಿಗೆ ಡೌಟ್ ಇರುತ್ತೆ. ಎಸ್, ದಿಸ್ ಈಸ್ ಆಲ್ಸೋ ಅ WH ಕ್ವಶನ್ ವರ್ಡ್. ಯಾಕಂತಂದರೆ ಇದರಲ್ಲೂ ಕೂಡ WH ಇದೆ, WH. ದಟ್ಸ್ ಆಲ್ ಫಾರ್ ಟುಡೇ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ, ಕಾರಣ ಹೇಳಿ. ಭೇಟಿಯಾಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ನೊಂದಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.